ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕುಮಾರಸಮ್ಮ ಅಂತೇಳಿ. ನಾನು ಈಗಷ್ಟೇ ಮಾರುಕಟ್ಟೆ ಮೇಲ್ವಿಚಾರಕರು FDA ಹುದ್ದೆಗೆ ಸೆಲೆಕ್ಟ್ ಆಗಿದ್ದೀನಿ. ನನಗೆ ಇನ್ವೈಸ್ ಅಕಾಡೆಮಿ ಮತ್ತು ಶ್ರೀಹರಿ ಸರ್ ಪರಿಚಯ ಆಗಿದೆ 2024ರಲ್ಲಿ. ನಾವು AO ಎಕ್ಸಾಮ್ಗೆ ಒಂದು ಇನ್ಸ್ಟಿಟ್ಯೂಟ್ ಮತ್ತು ಗೈಡೆನ್ಸು ಮೆಟೀರಿಯಲ್ಸ್ಗೋಸ್ಕರ ಹುಡುಕ್ತಾ ಇದ್ದಾಗ ಸಿಕ್ಕಿದ್ದೆ ಇನ್ವೈಸ್ ಅಕಾಡೆಮಿ ಮತ್ತು ಶ್ರೀಹರಿ ಸರ್. ನಾವು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿದ್ರಿಂದ ಈ ಗೈಡೆನ್ಸ್ ಬೆಳೀತಾ ಹೋಯ್ತು. ನಮ್ಗೆ ಯಾವುದೇ ಎಕ್ಸಾಮ್ ಆಗಿರ್ಲಿ ಸರ್ ಗೈಡೆನ್ಸ್ ಕೊಡ್ತಾ ಇದ್ರು. ಸರ್ ಅಪ್ರೋಚ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈ ಸ್ಪೋರ್ಟ್ ಅನಾಲಿಸಿಸ್ ಬೇಸ್ಡ್ ಅಂಡ್ ಪ್ರಿಯಾರಿಟಿ ಬೇಸ್ಡ್ ಅಪ್ರೋಚ್ ಅಂತ ಹೇಳಿ ಮಾಡ್ತಾರೆ ಸರ್. ಅದೊಂಥರ ಇಂಟ್ರೆಸ್ಟಿಂಗ್ ಆಗಿತ್ತು. ಹೇಗೆ ಅಂದ್ರೆ ನಾವು ಈ ಕಾಂಪಿಟೇಟಿವ್ ವರ್ಲ್ಡ್ ನಲ್ಲಿ ನಾವು ನೋಡಿರ್ತೀವಿ, ಈಗ ಅಭ್ಯರ್ಥಿಗಳು ಹೊಸ ಇನ್ಸ್ಟಿಟ್ಯೂಟ್, ಹೊಸ ಮೆಟೀರಿಯಲ್, ಹೊಸದಾಗಿ ಏನಾದ್ರು ಅಟ್ರಾಕ್ಟಿವ್ ಆಗಿ ಹೇಳ್ತಾರೆ ಅಂದ್ರೆ ಅಟ್ರಾಕ್ಟ್ ಆಗ್ತಾರೆ. ಆದ್ರೆ ಒಬ್ಬ ಅಭ್ಯರ್ಥಿ ಒಂದು ಕ್ವಶನ್ ನೋಡಿ ತನ್ನ ಯೋಚನೆ ಹೇಗಿರ್ಬೇಕು, ಆಲೋಚನೆ ಹೇಗೆ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡಿರಲ್ಲ. ಅಭ್ಯರ್ಥಿಯ ಮನಸ್ಥಿತಿ ಅಂತ ಪರಿಸ್ಥಿತಿ ಅನ್ನೋ ಹಾಗೆ ಅವನ ಮನಸ್ಥಿತಿಯನ್ನ ಗುರುತಿಸಿ ಹೇಗೆ ಕ್ವಶನ್ ಸಾಲ್ವ್ ಮಾಡಬೇಕು, ಯಾವ ಟ್ರಿಕ್ ನ ಯೂಸ್ ಮಾಡಬೇಕು, ಸ್ವತಃ ಅವರೇ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿಸೋದು, PYQs ಬೇಸ್ಡ್, ಮತ್ತೆ ಟ್ರಿಕ್ ಹೇಳ್ತಾ ಹೋದ್ರು, ಮೆಮೊರಿ ಟ್ರಿಕ್, ಮತ್ತೆ ಡಿಕೋಡಿಂಗ್ ಮಾಡೋದು, ಕ್ಯಾಶುವಲಿ ಹೇಗೆ ನೆನ್ಪಿಟ್ಕೋಬೇಕು, ಮತ್ತೆ ನಮ್ಮಲ್ಲಿರ್ತಕ್ಕಂಥ ಒಂದು ನಾವೇ ಸ್ವೋಟ್ ಅನಾಲಿಸಿಸ್ ನಮ್ಮಲ್ಲೇ ಎಷ್ಟೊಂದ್ಸರಿ ಮಾಡ್ಕೊಂಡಿರಲ್ಲ, ಸ್ಟ್ರೆಂತ್ ವೀಕ್ನೆಸಸ್ ಆಗಲಿ ಕಂಡಿಡ್ಕೊಂಡಿರಲ್ಲ. ಸರ್ ಡೈಲಿ ಬೇಸಿಸ್ ಅದನ್ನ ಗುರುತಿಸಿ ನಮಗೆ ಹೇಳ್ತಾ ಇದ್ರು. ಅದೊಂದು ಶ್ರೀಹರಿ ಸರ್ ಮತ್ತೆ ಇನ್ವೈಸ್ ಅಕಾಡೆಮಿಯಲ್ಲಿ ನಮಗೆ ಬಹಳ ಇಷ್ಟ ಆಗಿದ್ದು. ಮತ್ತೆ AOಗೆ ಅಂತ ನಾವು ಓದ್ತಾ ಇದ್ವು. ಅವಾಗ ಮಾರ್ಕೆಟಿಂಗ್ ಸೂಪರ್ವೈಸರ್ ಸೆಲೆಕ್ಟ್ ಆಯ್ತು. ಮತ್ತೆ ರಿನೋಟಿಫಿಕೇಶನ್ ಆಗಿತ್ತು. ನಮಗೆ ಬಹಳ ಖುಷಿಯಾದ ವಿಚಾರ. ಈಗ ಸದ್ಯಕ್ಕೆ ಇನ್ವೈಸ್ ಅಕಾಡೆಮಿನಲ್ಲಿ ನಾನು ಗೈಡೆನ್ಸ್ ಮತ್ತೆ ಅದೇ ಮೆಟೀರಿಯಲ್ ಓದ್ತಾ ಇದ್ದೀನಿ. ಬಹಳ ಖುಷಿ ಇದೆ. ಯಾಕಂದ್ರೆ ಅವರು ಟೆಸ್ಟ್ಗಳು ಮತ್ತೆ ಮೆಟೀರಿಯಲ್ಸ್ ಆಗಿರ್ಬೋದು ಎಷ್ಟು ಬೇಕು ಅಷ್ಟಿರುತ್ತೆ. PYQs ಬೇಸ್ಡ್ ಆಗಿರ್ಬೋದು, ಮತ್ತೆ ಈಗಿನ ಟ್ರೆಂಡ್ಗೆ ಕ್ವಶನ್ ಫ್ರೇಮ್ ಮಾಡಿರ್ತಾರೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇವಾಗ ಸರ್ದು ಮೆಂಟರ್ಶಿಪ್ ಆಗಿರ್ಬೋದು ಅಥವಾ ಗೈಡೆನ್ಸ್ ಆಗಿರ್ಬೋದು, ಮೆಟೀರಿಯಲ್ಸ್ ಕ್ಲಾಸಸ್ ಆಗಿರ್ಬೋದು, ಈಗ ಎಷ್ಟಿರುತ್ತೆ ಅಂದ್ರೆ ಈಗ ಒಬ್ಬ ಈ ಹಸಿದ ವಿದ್ಯಾರ್ಥಿ ಒಂದು ಫುಲ್ ಮೀಲ್ ತಿಂದ್ರೆ ಹೇಗೆ ಒಂದು ತೃಪ್ತಿ ಇರುತ್ತೆ, ಹಾಗೆ ಕಾಂಪಿಟೇಟಿವ್ ವರ್ಲ್ಡ್ ನಲ್ಲಿ ಒಂದು ಫುಲ್ ಮೀಲ್ ಅಂತ ನನಗೆ ಫೀಲ್ ಆಗುತ್ತೆ. ಬಹಳ ಖುಷಿ ಆಯ್ತು. ಅದಕ್ಕೆ ಆಕ್ಚುಲಿ ಶ್ರೀಹರಿ ಸರ್ಗೆ ನಾನು ಬಹಳ ಧನ್ಯವಾದಗಳನ್ನ ಹೇಳಿ. ಮತ್ತೆ ಲಾಸ್ಟ್ ಟೈಮ್ ನಾನು UPSC ಗೈಡೆನ್ಸ್ ತಗೊಂಡಿದ್ದೆ. ಆ ಟೈಮಲ್ಲಿ ಡೈಲಿ ಬೇಸಿಸ್ ಲಾಸ್ಟ್ 115 ಡೇಸ್ ನಾವು ಗ್ರೂಪ್ ಡಿಸ್ಕಷನ್ ಮಾಡ್ತಿದ್ವಿ. ನಾನು ಒಂದಷ್ಟು 1 ವೀಕ್ GDಗೆ ನಾನು ಇದನ್ನ ಪಾರ್ಟಿಸಿಪೇಟ್ ಮಾಡಿದ್ದೆ. ಆಗ ನಾನು ಒಂದು ಹೊಸ ಅಪ್ರೋಚ್ ಬೆಳೀತಾ ಹೋಯ್ತು. ದಿನಕ್ಕೊಂದು ಹೊಸದನ್ನ ಕಲಿತಾ ಇದ್ದೆ. ಈಗ ಯೋಚನೆ ಮಾಡ್ಬೋದಾ ಅನಿಸ್ತಾ ಇದೆ. ಒಂದು ಬ್ರೈನ್ ಸ್ಟಾರ್ಮಿಂಗ್ ಆಗ್ತಿತ್ತು, ಹೊಸ ಆಲೋಚನೆಗಳು ಹೊಡಿತಾ ಇತ್ತು. ಅದೊಂಥರ ನನಗೆ ಖುಷಿ ಕೊಡ್ತಾ ಇತ್ತು. ಹೊಸದನ್ನ ಕಲಿತಾ ಹೋದೆ. ಮತ್ತೆ ಎಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತಾ ಇದ್ರು. ಈಗ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳೆಲ್ಲ ನಾವು ನೋಡಿರ್ತೀವಿ, 1-to-1 ಮೆಂಟರ್ಶಿಪ್ ನಮ್ಗೆ ಸಿಗೋದೇ ಇಲ್ಲ. ನೀವು ಯಾರು ಅಂತ ಗುರ್ಸೋದೇ ಇಲ್ಲ. ನಮ್ಗೆ ಇಷ್ಟ ಕಷ್ಟಗಳು ಎಷ್ಟೋ ಜನ ಗೊತ್ತೇ ಆಗಲ್ಲ. ಬಟ್ ನಾವ್ ಎಲ್ಲಿ ತಿದ್ಕೋಬೇಕು ಅನ್ನೋದನ್ನ ಹೇಳ್ತಾ ಹೋದ್ರು ಸರ್. ಆಕ್ಚುಲಿ ಬಹಳ ಥ್ಯಾಂಕ್ಸ್ ಹೇಳ್ಬೇಕು ಸರ್ಗೆ. ಬಹಳ ಅದರಲ್ಲಿ ತಿದ್ದೋದ್ರಲ್ಲಿ ಬಹಳ ಮಾಡಿದ್ದಾರೆ. ಅನ್ಫಾರ್ಚುನೇಟ್ಲಿ ನನ್ನ ಲಾಸ್ಟ್ ಅಟೆಂಪ್ಟು ಆಗಿಲ್ಲ. ಬಟ್ ಹೋಗಿ ಇಲ್ಲೇ ಗೈಡೆನ್ಸ್ ತಗೋದಾಗಿದೆ. ಮತ್ತೆ ಲಾಸ್ಟ್ ಟೈಮ್ ಅದನ್ನ ಹೇಳ್ತೀನಿ. ಲಾಸ್ಟ್ ಟೈಮ್ ನಾನು GD ಅಟೆಂಡ್ ಮಾಡಿದ್ದೆ. ಲಾಸ್ಟ್ ಟೈಮ್ GD ಅಟೆಂಡ್ ಮಾಡಿದಾಗ ಒಂಥರ ದಿನಕ್ಕೊಂದು ಹೊಸ ಅಪ್ರೋಚ್ ಕಲಿತಾ ಇದ್ದೆ. ದಿನಕ್ಕೊಂದು ಹೊಸ ಆಲೋಚನೆ ಬರ್ತಾ ಇತ್ತು. ಮತ್ತೆ ಬ್ರೈನ್ ಸ್ಟಾರ್ಮಿಂಗ್ ಆಗ್ತಿತ್ತು. ಈ ತರ ಹೊಸದನ್ನ ಕಲಿತಾ ಹೋಗ್ತಾ ಖುಷಿ ಕೊಡ್ತಾ ಇತ್ತು ಆಕ್ಚುಲಿ ಸ್ಟಡಿ. ಅದು ನನಗೆ ಬಹಳ ಖುಷಿಯಾದ ವಿಚಾರ. ಅದಕ್ಕೋಸ್ಕರ ನಾನು ಶ್ರೀಹರಿ ಸರ್ಗೆ ಬಹಳ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ AO ಎಕ್ಸಾಮ್ಗೆ ಈಗ ಸದ್ಯಕ್ಕೆ ಮೆಟೀರಿಯಲ್ ಎಷ್ಟು ಇರಬೇಕು, ಟೆಸ್ಟ್ಗಳಾಗಿರ್ಬೋದು, ಬೋತ್ ಸ್ಪೆಸಿಫಿಕ್ ಅಂಡ್ GK ಎರಡು ಕೂಡ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾನು ಕೂಡ ಬರೆದಿದ್ದೀನಿ. ಈ ಟ್ರೆಂಡ್ಗೆ ತಕ್ಕಂಗೆ ಆಕ್ಚುಲಿ ಕ್ವಶನ್ ಪ್ರಿಪೇರ್ ಮಾಡಿದ್ದಾರೆ. ಅದೊಂದು ಇಂಪಾರ್ಟೆಂಟು. ಮತ್ತೆ ಅದೇ ತರ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ ಆಕ್ಚುಲಿ. ಮತ್ತೆ ಇನ್ನೊಂದು ಏನಂತಂದ್ರೆ ನನ್ಗೇನು ಒಂದು ಮೊನೊಟನಸ್ ಇರಲ್ಲ ಇಲ್ಲಿ. ಒಂದು ವೀಕ್ಲಿ ಒನ್ಸ್ ಆಗಿರ್ಬೋದು, ಅಥವಾ ಆಫನ್ ಏನ್ ಮಾಡ್ತಿರ್ತಾರೆ ಸರ್ ಅಂತ ಹೇಳಿದ್ರೆ, ಈ ಆಲ್ರೆಡಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಲೈಕ್ ಚಿದಾನಂದ್ ಸರ್ ಆಗಿರ್ಬೋದು, FS ಸೆಲೆಕ್ಟ್ ಆಗಿರ್ಬೋದು, ಧನಂಜಯ ಸರ್ ಆಗಿರ್ಬೋದು, ಅವ್ರನ್ನೆಲ್ಲ ಕರ್ಕೊಂಡ್ಬಂದು ನಮ್ಗೆ 1-to-1 ಮಾತಾಡಿಸ್ತಿದ್ರು. ಅವ್ರಿಗೆ ಹೇಗೆ ಪ್ರಿಪೇರ್ ಆದ್ರು, ಮತ್ತೆ ಅವ್ರು ಗೈಡೆನ್ಸ್ ಕೊಡಿಸ್ತಾ ಇದ್ರು, ಮೆಂಟರ್ಶಿಪ್ ಮಾಡಿಸ್ತಾ ಇದ್ರು. ಅದೊಂಥರ ಖುಷಿ ಕೊಡ್ತಾ ಇತ್ತು. ನಮ್ಮಲ್ಲಿ ನಾರ್ಮಲ್ ಆಗಿದ್ದವರು ಅಲ್ವಾ, ಇವರು ಒಂದು ಆಫೀಸರ್ಸ್ ಆಗಿದ್ದಾರೆ, ನಮಗೂ ಒಂದು ನಾವು ಆಗ್ಬೋದು, ನಾವ್ ಯಾಕೆ ಆಗ್ಬಾರ್ದು ಅಂತ ಹೇಳಿ ನಮ್ಮಲ್ಲಿ ಒಂದು ಮೋಟಿವೇಶನ್ ತುಂಬ್ತಾ ಇದ್ರು. ಸರ್ ಅಷ್ಟೇ ಒಂದು ಪಾಸಿಟಿವ್ ಆಗಿ ನಮ್ಮಲ್ಲಿನ ನೋಟ್ಸ್ಗಳನ್ನೇ ಹೇಗೆ ಓದ್ಕೋಬೇಕು, ಕರೆಂಟ್ ಅಫೇರ್ಸ್ ಅಷ್ಟೇ ರುಚಿಗೆ ತಕ್ಕಷ್ಟು ಎಷ್ಟು ಓದಬೇಕು, ಹೇಗೆ ಓದಬೇಕು, ಮತ್ತೆ ಎಲ್ಲವೂ ಬರ್ಡನ್ ಮಾಡ್ಕೊಂಡು ಓದೋದಕ್ಕಿಂತ
ಎಷ್ಟೆಷ್ಟು ಹೇಗೆ ಓದಬೇಕು, ಕ್ವಶನ್ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ನನಗೆ ಗೈಡ್ ಮಾಡ್ತಾ ಇದ್ರು. ಅದೊಂದು ಬಹಳ ಖುಷಿ ಕೊಡುತ್ತೆ ಸರ್ ಮೆಂಟರ್ಶಿಪ್ ಅಲ್ಲಿ. ಈಗ ಎಷ್ಟೊಂದು ಜನ ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದೀನಿ ಅಂತ ಧೈರ್ಯನೇ ಮಾಡಲ್ಲ. ನಾನು ಓದಿರೋದು ಕನ್ನಡ ಮೀಡಿಯಂ ಅಲ್ಲಿ, ಅದು 1990s ಕಿಡ್ ನಾವೆಲ್ಲ. ಆಕ್ಚುಲಿ ನಾವೇ ಇಂಪ್ರೂವ್ ಮಾಡ್ಕೊಂಡು ಸರ್ ಅದಕ್ಕೂ ಧೈರ್ಯ ತುಂಬಿ ಗೈಡೆನ್ಸ್ ಮಾಡ್ತಿದ್ರು ಸರ್. ಮತ್ತೆ ಹೇಗೆ ಅವ್ರಿಗೆ ಧೈರ್ಯ ತುಂಬಿ ಎಲ್ಲಾ ತರದ ಎಕ್ಸಾಮ್ಗಳಿಗೂ ಅದು ಸ್ಪೆಷಲ್ ಬೇಸ್ಡ್ ಗೈಡೆನ್ಸ್ ಕೊಡ್ತಾರೆ ಸರ್. ಅದೊಂದು ಪಾಸಿಟಿವ್ ನನಗೆ ಹೇಳ್ಬೇಕಾಗುತ್ತೆ. ಆಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು ಸರ್ಗೆ. ಎಲ್ಲರೂ ಈ ತರ ಇದ್ರಲ್ಲಿ ಯಾರು ಯೋಚನೆ ಮಾಡಿ ಮಾಡಲ್ಲ, ಎಲ್ಲಾ ಸ್ತರಗಳಲ್ಲಿ ಯೋಚನೆ ಮಾಡಿ ಒಬ್ಬ ಸ್ಟೂಡೆಂಟ್ಗೆ ಏನ್ ಬೇಕು ಅನ್ನೋದನ್ನ ತಿಳ್ಕೊಂಡು, ಆಸ್ ಎ ಗೃಹಿಣಿ ನಾನ್ ಹೇಳೋದು ಮನೆಯಲ್ಲಿ ಈಗ ಒಂದ್ ಅಡಿಗೆ ಮಾಡ್ಬೇಕು ಪ್ರಿಪೇರ್ ಆಗಿದ್ರೆ ವಯಸ್ಸಾದವ್ರಿಗೆ ಏನ್ ಬೇಕು, ಮಕ್ಕಳಿಗೆ ಏನ್ ಬೇಕು, ದೊಡ್ಡವ್ರಿಗೆ ಏನ್ ಬೇಕು ಅಂತ ತಿಳ್ಕೊಂಡು, ಮನೆಗೆ ಬಂದವ್ರಿಗೆ ಏನ್ ಬೇಕು ಅಂತ ತಿಳ್ಕೊಂಡು ಅಡಿಗೆ ಮಾಡಿ ಬಡಿಸ್ತಾರಲ್ಲ, ಹಾಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಯಾವ FDA ಸ್ಟೂಡೆಂಟ್, SDA ಸ್ಟೂಡೆಂಟ್, KA ಸ್ಟೂಡೆಂಟ್ಗೆ ಮತ್ತೆ UPSC ಸ್ಟೂಡೆಂಟ್ಸ್ಗೆ ಹೇಗೆ ಗೈಡೆನ್ಸ್ ಬೇಕು ಅನ್ನೋದನ್ನ ತಿಳ್ಕೊಂಡು ಅವ್ರಿಗೆ ಕೊಡ್ತಾ ಹೋಗ್ತಾರಲ್ಲ, ಅದನ್ನ ನಿಜವಾಗ್ಲೂ ಮೆಚ್ಕೋಬೇಕು ಈಗಿನ ಇದ್ರಲ್ಲಿ. ಯಾಕಂದ್ರೆ ಈ ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ಕ್ಲಾಸಸ್ಗಳಾಗಿರ್ಬೋದು ತುಂಬಾ ಒಂದು ಹಬ್ಬ ಆಗ್ಬಿಟ್ಟಿದೆ. ಅದರಲ್ಲಿ ಎಷ್ಟೋ ಒಂದು ಕ್ವಾಲಿಟಿನ ಗುರುತಿಸ್ಬೇಕು ಅನ್ನೋದ್ರಲ್ಲಿ ಸರ್ ಒಬ್ರು ಅಂತ ನಾನು ಬಹಳ ಖುಷಿಯಿಂದ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಟು ಶ್ರೀಹರಿ ಸರ್. ಮತ್ತೆ ಆಕ್ಚುಲಿ ಯಾವುದೇ ಎಕ್ಸಾಮ್ ಇರಲಿ, ಎಲ್ಲೇ ನೀವು ಹಿಂದುಳಿದಿದ್ದೀರಾ ಅಂತ ಅನ್ಸಿದ್ರು ಒನ್ಸ್ ನೀವು ಸರ್ನ ಭೇಟಿ ಮಾಡಿ, ಬಿಕಾಸ್ ಅವರು ಮೆಮೊರಿ ಟ್ರಿಕ್ಸ್ ನ ಹೇಳ್ಕೊಡ್ತಾರೆ. ನೀವು ಅಪ್ರೋಚ್ಗೆ ಡಿಕೋಡ್ ಮಾಡಿ ನೀವು ಹೇಗೆ ನೆನ್ಪಿಟ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಅದೆಲ್ಲ ಆಕ್ಚುಲಿ ಸ್ಟೂಡೆಂಟ್ಸ್ಗಳಿಗೆ ಬೇಕು. ನಮ್ಗೆ ಏನೇ ಓದಿದ್ರು ನೆನಪಿರಲ್ಲ ಅಂತ ಅನ್ಕೋತಿರ್ತಾರೆ. ಸೊ ಅಂಥವ್ರಿಗೆ ಇದೆಲ್ಲ ಹೆಲ್ಪ್ ಆಗ್ಬೋದು. ಆಕ್ಚುಲಿ ನನಗೆ ಆ ಥರ ಅನಿಸಿದೆ ಪರ್ಸ್ನಲಿ. ಸೊ ಯಾವುದೇ ಎಕ್ಸಾಮ್ ಪ್ರಿಪೇರ್ ಆದ್ರೂ ಸರ್ನ ಭೇಟಿ ಮಾಡ್ಬೋದು, ಬಿಕಾಸ್ ನನಗೆ ಹೆಲ್ಪ್ ಆಗಿದೆ ಅದಕ್ಕೆ. ಬಿಕಾಸ್ ಲಾಸ್ಟ್ ಟೈಮ್ ನಾನು GD ಎಲ್ಲ ಅಟೆಂಡ್ ಮಾಡಿದಾಗ ನಾನು ಒಂದಿನಕ್ಕೂ ಹೊಸದು ಕಲಿತಿದ್ನಲ್ಲ, ಸೊ ಅದಕ್ಕೆ ಇದು ಭಾಳ ಸ್ಟೂಡೆಂಟ್ಗೂ ಹೆಲ್ಪ್ ಆಗ್ಬೋದು ಅಂತ ನಾನು ಹೇಳ್ತೀನಿ ಅಷ್ಟೇ. ಈಗಲೂ ಕಂಟಿನ್ಯೂ ಈಗ AO ಎಕ್ಸಾಮ್ಗೆ ಇಲ್ಲೇ ಕ್ಲಾಸಸ್ ಮತ್ತೆ ಮೆಂಟರ್ಶಿಪ್ ಎಲ್ಲ ತಗೊಂಡಿರೋದ್ರಿಂದ, ಟೆಸ್ಟ್ಗಳು ಕೂಡ ತಗೊಂಡಿರೋದ್ರಿಂದ ನಾನು ಇದನ್ನೇ ಕೂಡ ಫಾಲೋ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಟು ಇನ್ವೈಸ್ ಅಕಾಡೆಮಿ ಅಂಡ್ ಶ್ರೀಹರಿ ಸರ್. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಯಾರು ವರ್ಕಿಂಗ್ ವುಮನ್ಸ್ ಆಗಿರ್ಬೋದು, ನಾನು ಒಬ್ಳು 2 ಮಕ್ಕಳ ತಾಯಿಯಾಗಿ ನಾನು ಓದಕ್ ಸಾಧ್ಯ ಆಯ್ತು ಅಂತ ಅಂದ್ರೆ ನೀವು ಓದ್ಬೋದು. ಯಾರಾದ್ರೂ ಇದೇ ತರ ಮಕ್ಕಳಿರೋರು ಓದಕ್ ಆಗ್ತಿಲ್ಲ ಅಂತ ಏನಾದ್ರು ಅನ್ಕೊಂಡಿದ್ರೆ ಅವ್ರಿಗೂ ಕೂಡ ಗೈಡೆನ್ಸ್ ಸಿಗುತ್ತೆ. ಖಂಡಿತ ಶ್ರೀಹರಿ ಸರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹೇಗೆ ನೀವು ಮನೇಲಿ ಕೂಡ ನಿಭಾಯಿಸಿ ಅಥವಾ ಕೆಲಸ ಕೂಡ ನಿಭಾಯಿಸಿ, ಹೊರಗಡೆ ಕೆಲ್ಸಕ್ಕೆ ಹೋಗ್ತಾ ಇರೋರಾದ್ರೆ ಕೆಲಸ ಕೂಡ ನಿಭಾಯಿಸಿ ಹೇಗೆ ನೀವು ಓದ್ಬೋದು ಅದನ್ನ ಗೈಡ್ ಮಾಡ್ಬೋದು. ಏನು ತೊಂದರೆ ಇಲ್ಲ. ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ, ಏನಾದ್ರೂ ಒಂದು ಬೇಕು ಅಂತ ಹೇಳಿದ್ರೆ ನಮ್ಗೆ ನಾವು ಟೈಮ್ನ ಕೊಟ್ಕೊಳ್ಳೋದು ಹೇಗೆ ಅನ್ನೋದು ಒಂದು ಮನಸ್ಸಿಗೆ ನಾವು ಒಂದು ಬರ್ಡನ್ ಹಾಕೊಂತೀವಿ. ಆ ಬರ್ಡನ್ನ ಹೇಗೆ ನಾವು ಬಿಡಿಯಾಗಿ ಬಿಡಿಸ್ಕೊಂಡು ಸರಳವಾಗಿ ಮಾಡ್ಕೊಳ್ಳೋದು ಅನ್ನೋದನ್ನ ಖಂಡಿತ ಹೇಳ್ಕೊಡೋಣ. ಯಾರಾದ್ರೂ ಆ ಥರ ಇದ್ರೂ ಕೂಡ ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನನ್ನನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನನಗೆ ಏನು ಹೇಳಿಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ವರ್ಕ್ ಮಾಡ್ತಾ ಇರೋರು ಆಗಿರ್ಬೋದು ಅಥವಾ ಯಾರಾದ್ರೂ ಮಕ್ಕಳು ಇದ್ಕೊಂಡು ಮನೆಯಲ್ಲಿ ಕೆಲಸ ಮಾಡ್ತಾ ಇರೋರು ಆಗಿರ್ಬೋದು, ನಾನು ಓದಬೇಕು, ಇನ್ನೊಂದು ಜಾಸ್ತಿ ಓದಬೇಕು, ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡ್ಬೋದು, ಒಂದು ಒಳ್ಳೆ ಗೌರ್ಮೆಂಟ್ ಜಾಬ್ ತಗೋಬೇಕು ಅನ್ನೋದು ಏನಾದರೂ ಇದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ನ. ಆ್ಯಕ್ಚುಲಿ ಅದರಲ್ಲಿ ಗೈಡೆನ್ಸ್ ಕೊಡೋದಕ್ಕೆ, ನಿಮ್ಮ ಸ್ಟಡಿಗೆ ಹೇಗೆ ನೀವು ಟೈಮ್ನ ಕೊಟ್ಕೋಬೋದು ಅನ್ನೋದಕ್ಕೆ ಸರ್ ಖಂಡಿತ ಹೆಲ್ಪ್ ಮಾಡ್ತಾರೆ. ಇವಾಗ ನಾನು ಕೂಡ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಕೂಡ ಮಾತಾಡ್ಬೋದು. ನಾನು ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಅದು ಯಾವುದೇ ಸ್ಟೇಜ್ ಇರಲಿ, ವರ್ಕ್ ಮಾಡ್ತಾ ಇರಲಿ ಅಥವಾ ಮನೆಯಲ್ಲಿ ಹೌಸ್ ವುಮೆನ್ ಇರಲಿ ಅಥವಾ ಬೇರೆ ಈಗ ಸ್ಟಾರ್ಟಿಂಗ್ ಪ್ರಿಪೇರ್ಗೆ ಬರ್ತಾ ಇರಲಿ ಅಥವಾ ಹೆದರ್ಕೋತಾ ಇರಲಿ, ಕನ್ನಡ ಮೀಡಿಯಂ ಆಗಿರಲಿ, ಯಾರಾದರೂ ಆಗಿರಲಿ, ಒಂದ್ಸರಿ ಸರ್ನ ಭೇಟಿ ಮಾಡಿ, ಒಂದ್ಸರಿ ಮಾತಾಡಿ. ನಿಮಗೆ ಭಯ ಆಗಿದೆಯಾ ಅಥವಾ ಎಲ್ಲಿ ಹಿಂದೆ ಓದಿದ್ದೀರಾ, ವೇರ್ ದ ಲ್ಯಾಗಿಂಗ್ ಬಿಹೈಂಡ್ ಅಂತಾರಲ್ಲ ಹಂಗೆ, ಸರ್ ಖಂಡಿತ ನಿಮಗೆ ಗೈಡೆನ್ಸ್ ಮಾಡಿ ಒಂದು ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಸೊಲ್ಯೂಷನ್ ಖಂಡಿತ ಹೇಳ್ತಾರೆ. ಅದೊಂದು ತೃಪ್ತಿ ನನಗಿದೆ, ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ಸ್ ಟು ಇನ್ವೈಸ್ ಅಕಾಡೆಮಿ ಅಂಡ್ ಶ್ರೀಹರಿ ಸರ್. ಎಲ್ಲರೂ ಒಂದ್ಸರಿ ಸರ್ನ ಭೇಟಿ ಮಾಡಿ ನಿಮ್ಮ ಖುಷಿ ಅಂದ್ರೆ ನಿಮ್ಮ ಪ್ರಿಪ್ರೇಷನ್ ಈಸಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲ AO ಎಕ್ಸಾಮ್ ಅಂಡ್ ಅದರ್ ಎಕ್ಸಾಮ್ ಬರೆಯೋರಿಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ನನಗೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಖಂಡಿತ ನಿಮಗೂ ಸಾಧ್ಯ ಆಗುತ್ತೆ. ಖಂಡಿತ ನಿಮ್ಗೆ ಸಕ್ಸಸ್ ಸಿಗುತ್ತೆ. ನಿಮ್ಮ ಪ್ರಿಪ್ರೇಷನ್ ಮೇಲೆ ನೀವು ನಂಬಿಕೆ ಇಡಿ. ನಿಮ್ಗೆ ಗೊತ್ತಿರ್ಬೋದು, ಈ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಎಲ್ಲರೂ ಕಷ್ಟಪಟ್ಟು ಓದ್ತಿರ್ತಾರೆ, ಎಲ್ಲರೂ ಪ್ರಿಪ್ರೇಷನ್ ಮಾಡ್ತಿದ್ವಿ. ಆದ್ರೆ ರೈಟ್ ಗೈಡೆನ್ಸು, ರೈಟ್ ಅಪ್ರೋಚು ಖಂಡಿತ ಬೇಕಾಗುತ್ತೆ. ಆ ಒಂದು ದೃಷ್ಟಿಕೋನದಲ್ಲಿ ನಿಜವಾಗ್ಲೂ ಖಂಡಿತ ಶ್ರೀಹರಿ ಸರ್ ಗೈಡೆನ್ಸ್ ಖಂಡಿತ ಹೆಲ್ಪ್ ಆಗಿದೆ. ನಿಮಗೂ ಅದು ಸಿಕ್ಲಿ ಅಂತ ಆಶಿಸ್ತೀನಿ. ಆದಷ್ಟು ಬೇಗ ನೀವು ಒಂದಲ್ಲ ಒಂದು ಎಕ್ಸಾಮ್ ಅಲ್ಲಿ ಕ್ಲಿಯರ್ ಮಾಡ್ಕೊಂಡು ಒಂದು ಗೌರ್ಮೆಂಟ್ ಜಾಬ್ ತಗೊಳ್ಳಿ ಅಂತ ಆಶಿಸ್ತೀನಿ ಮನಸ್ಪೂರ್ವಕವಾಗಿ. ನನ್ನ ಕೊನೆಯ ಮಾತುಗಳು ಹೇಳೋದಾದ್ರೆ,
ಅದು ಯಾವುದೋ ಎಕ್ಸಾಮ್ ಪ್ರಿಪೇರ್ ಆಗ್ತಿರಲಿ, SD, FD, KS, UPSC, ಗ್ರೂಪ್ ಸಿ, ಗ್ರೂಪ್ ಡಿ, ಯಾವುದೇ ಆಗಲಿ, ನಿಮ್ಮ ಪ್ರಿಪ್ರೇಷನ್ ಮೇಲೆ ನೀವು ನಂಬಿಕೆ ಇಡಿ. ಸತತ ಪ್ರಯತ್ನವೇ ಸಾಧನೆಗೆ ದಾರಿ ಅಂತ ಹೇಳ್ತಾರೆ. ನೀವು ಪ್ರಯತ್ನ ನಡೀತಾ ಇರಲಿ, ಒಂದಲ್ಲ ಒಂದು ಎಕ್ಸಾಮ್ ನೀವು ಕ್ಲಿಯರ್ ಮಾಡೇ ಮಾಡ್ತೀರಾ, ಸಕ್ಸಸ್ ತಗೋತೀರಾ. ಸರ್ ಗೈಡೆನ್ಸ್ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಕೋತೀನಿ. ಬಿಕಾಸ್ ನನಗೆ ಯೂಸ್ ಆಗಿದೆ. ನಾವು ಹೋಗೋ ದಾರಿ ಎಷ್ಟು ಸುಲಭ ಮಾಡ್ಕೊಡ್ತಾರೋ ಅಷ್ಟು ಬೇಗ ನಾವು ಗುರಿಯನ್ನು ತಲುಪಬಹುದು. ಅದನ್ನ ಮಾಡ್ಕೊಡೋದಕ್ಕೆ ಗೈಡೆನ್ಸ್ ಇದ್ದಾರೆ ಅಂದರೆ ಅದು ಒಳ್ಳೆ ಕಡೆ ಗೈಡೆನ್ಸ್ ಇರುತ್ತೆ ಅಂದರೆ ಉಪಯೋಗಿಸ್ಕೊಳ್ಳೋಣ. ಖಂಡಿತ ನಾನು ಥ್ಯಾಂಕ್ಸ್ ಟು ಇನ್ವಾಯ್ಸ್ ಅಕಾಡೆಮಿ ಶ್ರೀ ಸರ್. ಧನ್ಯವಾದ.